ಇವತ್ತಿನ ರೆಸಿಪಿಯಲ್ಲಿ ಕ್ರಿಸ್ಪಿಯಾಗಿರೋ ಅಂಥ ಒಂದು ವಡೆ ರೆಸಿಪಿನ ಮಾಡ್ತಾಯಿದ್ದೀವಿ. ಅದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿ. ಈಗ 1-2 ಸೇರಷ್ಟು ಮಂಡಕ್ಕಿ ತೊಗೊಂಡ್ಬಿಟ್ಟು ಅದು ನೀರು ಹಾಕಿ ನೆನೆಸಿ, ಅದು ಒಂದು ಪಾತ್ರೆಯಲ್ಲಿ ತಕ್ಕೋಬೇಕು. ನೀರೆಲ್ಲ ಹಿಂಡಿ ಇದು ತುಂಬಾ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ, ತುಂಬ ಸ್ಮೂತಾಗಿ ಕೂಡ ಇರುತ್ತೆ. ಟೇಸ್ಟಲ್ಲಿನೂ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ಈ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ರೆಸಿಪಿ ಮಾಡ್ತಾಯಿದ್ದೀನಿ. ಈಗ ಮಂಡಕ್ಕಿ ಕೂಡ ಹಿಂಡಿ ತೆಗೆದುಕೊಂಡು ಆಗಿದೆ. ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಣ್ಣದಾಗಿ ಹೆಚ್ಚಿರೋ ಅಂಥ ಕರಿಬೇವು ಮತ್ತು 2-3 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಂಡಿರೋದು, ನಂತರ ತುರಿದಿರೋ ಅಂಥ 1 ಇಂಚಷ್ಟು ಶುಂಠಿ, ನಂತರ ಸಣ್ಣದಾಗಿ ಹೆಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪು ಹಾಕಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಒಂದು ಅರ್ಧ ಬೌಲಷ್ಟು ಅಕ್ಕಿ ಹಿಟ್ಟು, ಅರ್ಧ ಬೌಲು ಅಕ್ಕಿ ಹಿಟ್ಟು, ನಂತರ ಒಂದು ಅರ್ಧ ಬೌಲಷ್ಟು ಮೊಸರು ಹಾಕಿ ಅದು ಮಿಕ್ಸ್ ಮಾಡ್ಕೋಬೇಕು. ನಂತರ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಸೋಡಾ ಪುಡಿ, ಬೇಕಿಂಗ್ ಸೋಡಾ ಹಾಕಿ ಅದೆಲ್ಲನೂ ಮಿಕ್ಸ್ ಮಾಡಿಕೊಂಡು ಉಂಡೆಯಾಗಿ ಮಾಡ್ಕೋಬೇಕು. ಹಿಟ್ಟಲ್ಲಿ ಎಲ್ಲನೂ ಉಂಡೆಯಾಗಿ ಮಾಡಿಕೊಂಡು ಈ ರೀತಿ ಉದ್ದಿನ ವಡೆ ಆಕಾರವಾಗಿ ಮಾಡ್ಕೋಬೇಕು. ಈಗ ಎಲ್ಲ ವಡೆಗಳು ರೆಡಿಯಾಗಿದೆ. ಈಗ ಎಣ್ಣೆ ಕೂಡ ಕಾಯಿಸ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ವಿ, ಅದು ಎಣ್ಣೆ ಕೂಡ ಕಾದಾಗಿದೆ. ಅದರಲ್ಲಿ ಈ ವಡೆಗಳೆಲ್ಲ ಫ್ರೈ ಮಾಡ್ಕೋಬೇಕು. ಇದು ತುಂಬಾ ಬೇಗ ಕೂಡ ಮಾಡ್ಕೋಬೋದು, ಟೇಸ್ಟಲ್ಲಿನೂ ತುಂಬ ಚೆನ್ನಾಗಿರುತ್ತೆ. ಈಗ ವಡೆನ ಫ್ರೈ ಮಾಡ್ಕೋಬೇಕು. ಸಣ್ಣ ಉರಿಯಲ್ಲಿನೇ ಇಟ್ಬಿಟ್ಟು ಈ ರೆಸಿಪಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಈ ರೀತಿ ವಡೆ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಈಗ ವಡೆ ಕೂಡ ಫ್ರೈ ಆಗಿದೆ. ಈಗೆಲ್ಲ ವಡೆ ಕೂಡ ಫ್ರೈ ಮಾಡ್ಕೊಂಡಾಗಿದೆ. ಅದು ಈಗ ಸರ್ವಿಂಗ್ ಪ್ಲೇಟಲ್ಲಿ ವಡೆಗಳೆಲ್ಲ ಹಾಕಿ ಅದು ಚಟ್ನಿ ಜೊತೆಗೆ ಸರ್ವ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಬೇಕಾದರೆ ಇಡ್ಲಿ ಕೂಡ ಮಾಡ್ಕೋಬಹುದು. ಈಗ ಕಾಯಿ ಚಟ್ನಿ ಜೊತೆಗೆ ಕ್ರಿಸ್ಪಿಯಾಗಿ ಮತ್ತು ಸ್ಮೂತಾಗಿರೋ ಅಂಥ ವಡೆ ರೆಡಿಯಾಗಿದೆ.